ಆರನೇ ತರಗತಿ ಗಣಿತ ಅಧ್ಯಾಯ 7 ಭಿನ್ನರಾಶಿಗಳು. ಭಿನ್ನರಾಶಿಗಳು ಪಾಠದ ಮೇಲೆ ಬರುವಂತಹ ಅಭ್ಯಾಸ 7.3ರ ಅಭ್ಯಾಸ ಲೆಕ್ಕಗಳನ್ನು ಬಿಡಿಸೋಣ. ಬನ್ನಿ ವಿದ್ಯಾರ್ಥಿಗಳೇ, ಅಭ್ಯಾಸ 7.3 ಬಿಡಿಸೋಣ. ಮೊದಲ ಪ್ರಶ್ನೆ ಏನಿದೆ ಅಂದರೆ, ಈ ಚಿತ್ರಗಳಿಗೆ ಸೂಕ್ತ ಭಿನ್ನರಾಶಿಗಳನ್ನು ಬರೆಯಿರಿ. ಅವುಗಳೆಲ್ಲ ಸಮಾನ ಭಿನ್ನರಾಶಿಗಳೇ. ಅಂದರೆ ಇಲ್ಲಿ ಇರುವಂಥ ಪ್ರಶ್ನೆ ಹೇಗಿದಾವಂತಂದರೆ, ಸಮಾನ ಭಿನ್ನರಾಶಿಗಳು ಹೌದು ಅಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡುವಂಥ ಆಗಿದೆ. ಈಗ ನಾವು ಮೊದಲಿಗೆ ಏನು ಮಾಡೋಣ, ಕೊಟ್ಟಂಥ ಚಿತ್ರಗಳಿಗೆ ಭಿನ್ನರಾಶಿಗಳನ್ನು ಬರೆಯೋಣ. ಎ ಬಿ ಅಂತ ಕೊಟ್ಟಿದ್ದಾರೆ. ಈಗ ಎದಲ್ಲಿ ಇರುವಂಥ ಚಿತ್ರಗಳಿಗೆ ನಾವೇನು ಮಾಡೋಣ, ಭಿನ್ನರಾಶಿಯನ್ನು ಬರೆಯೋಣ. ಈಗ ಮೊದಲ ವೃತ್ತ, ಇಲ್ಲಿ ಎಷ್ಟು ಸಮನಾದ ಭಾಗಗಳದಾವು ಮತ್ತು ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಅನ್ನೋದನ್ನು ಬರೆಯೋಣ. ಇಲ್ಲಿ ಈಕ್ವಲ್ ಟು ಹಾಕ್ರಿ, ಒಂದು ಅಡ್ಗೆರೆಯನ್ನು ಇಳಿರಿ. ಗೆರೆ ಕೆಳಗಡೆ ಏನು ಬರಿಬೇಕಂದ್ರೆ, ಈ ವೃತ್ತವನ್ನು ಎಷ್ಟು ಸಮನಾದ ಭಾಗಗಳಾಗಿ ಮಾಡಿದಾರ ಅನ್ನೋದನ್ನು ಬರಿಬೇಕು. ಎಷ್ಟು ಸಮನಾದ ಭಾಗಗಳನ್ನು ಮಾಡಿದಾರ? 1 ಮತ್ತು 2 ಸಮನಾದ ಭಾಗಗಳನ್ನು. ಇದನ್ನು ನಾವೇನು ಮಾಡಬೇಕು, ಗೆರೆಯ ಕೆಳಗಡೆ ಬರಿಬೇಕು. ಅಂದರೆ ಗೆರೆಯ ಕೆಳಗಡೆ ಇರುವಂಥ 2 ಏನು ಹೇಳ್ಕೊಡ್ತದೆ ಅಂದರೆ, ಒಂದು ವಸ್ತುವನ್ನು ಎಷ್ಟು ಸಮನಾದ ಭಾಗಗಳಾಗಿ ಮಾಡೈತಿ ಅನ್ನೋದನ್ನು ಹೇಳ್ತೈತಿ. ಇಲ್ಲಿ 2 ಅದಾವಂದರೆ ಈ ವೃತ್ತವನ್ನು 2 ಸಮನಾದ ಭಾಗಗಳಾಗಿ ಮಾಡ್ಯಾರ ಅಂತ ಅರ್ಥ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ನೋಡ್ರಿ, 1 ಭಾಗಕ್ಕೆ. ಈಗ ಗೆರೆ ಮೇಲ್ಗಡೆ ಬರಿಬೇಕು. ಗೆರೆ ಮೇಲ್ಗಡೆ ಬರೆದಂಥ ಒಂದು ಏನು ಹೇಳ್ಕೊಡ್ತದೆ ಅಂದರೆ, ಒಂದು ಪೂರ್ಣ ವಸ್ತುವನ್ನು ಎಷ್ಟು ಸಮನಾದ ಭಾಗಗಳನ್ನು ಮಾಡಿದಾರಲ್ಲ ಅದರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಅನ್ನೋದನ್ನು ಹೇಳ್ಕೊಡ್ತೈತಿ. ಒಂದು ಏನು ಹೇಳ್ಕೊಡ್ತದೆ ಅಂದರೆ, 1 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಅಂತ ಹೇಳ್ಕೊಡ್ತೈತಿ. ಈಗ 1ನೇ ಭಿನ್ನರಾಶಿ. ಈಗ 2ನೇ ವೃತ್ತ ಇದೆ ನೋಡ್ರಿ. ಈ 2ನೇ ವೃತ್ತವನ್ನು ಏನು ಮಾಡಿದಾರೆ ಅಂದರೆ, ಎಷ್ಟು ಸಮನಾದ ಭಾಗಗಳನ್ನು ಮಾಡಿದಾರೆ ಅನ್ನೋದನ್ನು ನೋಡೋಣ. ಅದನ್ನು ಏನು ಮಾಡಬೇಕು, ನಾವು ಗೆರೆ ಕೆಳಗಡೆ ಬರಿಬೇಕು ಅನ್ನೋದು ಗೊತ್ತಿದೆ. ಈಗ 2ನೇ ವೃತ್ತದಲ್ಲಿ ಎಷ್ಟು ಸಮನಾದ ಭಾಗಗಳನ್ನು ಮಾಡಿದಾರ? 1, 2, 3, 4. ಅದನ್ನು ಗೆರೆ ಕೆಳಗಡೆ ಬರೋಣ. ಅಂದರೆ 4 ಸಮನಾದ ಭಾಗಗಳನ್ನು ಮಾಡಿದ್ದಾರೆ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ನೋಡ್ರಿ, 1, 2. ಅಂದರೆ 2 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಇನ್ನು ಹಾಗೆ 3ನೇ ವೃತ್ತಕ್ಕೆ ಬನ್ನಿರಿ. ಇಲ್ಲಿ ಎಷ್ಟು ಸಮನಾದ ಭಾಗಗಳದಾವೆ ನೋಡ್ರಿ, 1, 2, 3, 4, 5, 6. 6 ಸಮನಾದ ಭಾಗಗಳದಾವು. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಅಂದರೆ, 1, 2, 3 ಭಾಗಕ್ಕೆ ಬಂದು. ಹಾಗೆ 4ನೇ ವೃತ್ತಕ್ಕೆ ಬರೋಣ. ಇಲ್ಲಿ ಎಷ್ಟು ಸಮನಾದ ಭಾಗಗಳದಾವ ಅನ್ನೋದನ್ನು ಎಣಿಸೋಣ್ರಿ. 1, 2, 3, 4, 5, 6, 7, 8. 8 ಸಮನಾದ ಭಾಗಗಳಾಗಿ ಮಾಡಿದಾರ ಈ ವೃತ್ತವನ್ನು. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ನೋಡ್ರಿ, 1, 2, 3, 4 ಭಾಗಕ್ಕೆ. ಈಗ ಭಿನ್ನರಾಶಿ ಯಾವ ಬಂದು ರೀ, 1 2 ಅಂಶ, 2 4 ಅಂಶ, 3 6 ಅಂಶ, 4 8 ಅಂಶ ಬಂದು. ಇವನ್ನ ಏನು ಮಾಡ್ಬೇಕು ನಾವು, ಸಂಕ್ಷಿಪ್ತ ರೂಪ ಅಥವಾ ಕನಿಷ್ಠ ರೂಪಕ್ಕೆ ತರಬೇಕು. ಈಗ ನೋಡ್ರಿ 1 2 ಅಂಶ ಇದೆ, ಇದು ಸಂಕ್ಷಿಪ್ತ ರೂಪದಲ್ಲಿನೇ ಇದೆ. ಇದನ್ನು ಏನು ಮಾಡಲಿಕ್ಕೆ ಬರೋಲ್ಲ, ಕಡ್ತಾ ಹೋಗಿ ಹೊಡಲಿಕ್ಕೆ ಬರೋದಿಲ್ಲ. ಈಗ 2ನೇ ಭಿನ್ನರಾಶಿ ಇದೆ ನೋಡ್ರಿ, 2/4 ಅಂತಿದೆ ಅಲ್ಲ, ಇದನ್ನು ಸಂಕ್ಷಿಪ್ತ ರೂಪ ಅಥವಾ ಕನಿಷ್ಠ ರೂಪಕ್ಕೆ ತರಬಹುದು. ಹೇಗೆ ಅಂತಂದರೆ, 2 1 2 2 4, 1/2 ಅಂತ. ಹೌದಾ? 2/4
ನಾವೇನು ಮಾಡಿದ್ವಿ, ಕನಿಷ್ಠ ರೂಪದಲ್ಲಿ ಬರೆದಾಗ ಏನು ಬಂತು, 1/2 ಬಂತು. ಹಾಗೆಯೇ ಇಲ್ಲಿ 3/6 ಇದೆ ನೋಡ್ರಿ. ಇದನ್ನು ಕನಿಷ್ಠ ರೂಪದಲ್ಲಿ ಅಥವಾ ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಏನು ಬರ್ತೈತೆ ನೋಡ್ರಿ, 3 1 3 2 6 1/2. ಹಾಗೆ ಇಲ್ಲಿ 4/8 ಇದೆ ಅಥವಾ 8ನೇ 4 ಇದೆಯಲ್ಲ, ಇದನ್ನು ನೋಡ್ರಿ 4 1 4 2 8 1/2 ಅಂಶ ಬರುತ್ತೆ. ಹೌದಾ? ಹಾಗಾದರೆ 1/2 ಅಂಶ 1/2 ಅಂಶ 1/2 ಅಂಶ 1/2 ಅಂಶ. ಆದ್ದರಿಂದ ಇವೆಲ್ಲವೂ ಏನಾಗಿದ್ದಾವೆ ಅಂದರೆ ಸಮಾನ ಭಿನ್ನ ರಾಶಿಗಳಾಗಿದ್ದಾವೆ. ಸಮಾನ ಭಿನ್ನ ರಾಶಿಗಳು ಅಂದರೆ 1/2 2 3/6 4/8 ಇವೆಲ್ಲವೂ ಏನಾಗಿದ್ದಾವೆ, ಸಮಾನ ಭಿನ್ನ ರಾಶಿಗಳು. ಅರ್ಥ ಆಯ್ತಾ? ಹಾಗೆ ಬಿ ಲೆಕ್ಕವನ್ನು ಬಿಡಿಸೋಣ. ಈಗ ನೋಡ್ರಿ, 1ನೇ ಚಿತ್ರದಕ್ಕೆ ಭಿನ್ನ ರಾಶಿಯನ್ನು ಬರೆಯೋಣ. ಈಗ ನೋಡ್ರಿ, ಈ ಚಿತ್ರಕ್ಕೆ ಭಿನ್ನ ರಾಶಿಯನ್ನು ಬರೆಯೋಣ. ಒಂದು ಗೆರೆ ಹಾಕ್ರಿ. ಇಲ್ಲಿ ಎಷ್ಟು ವೃತ್ತಗಳದಾವ ನೋಡ್ರಿ, ಎನಸ್ರಿ. 1 2 3 4 5 6 7 8 9 10 11 12 12 ವೃತ್ತಗಳನ್ರಿ, ಬಾಲರನ್ರಿ ಅಥವಾ ಆಕೃತಿಯನ್ರಿ ಅಥವಾ ಭಾಗಗಳನ್ನ. ಈಗ ಇಲ್ಲಿ ಎಷ್ಟು ಭಾಗಗಳದಾವ ನೋಡ್ರಿ, 1 2 3 4 5 6 7 8 9 10 11 12 12 ಭಾಗಗಳಿದಾವೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ನೋಡ್ರಿ, 1 2 3 4 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಹಾಗೆ ಈ ಚಿತ್ರಕ್ಕೆ ಭಿನ್ನರಾಶಿ ಬರೀರಿ. ಎಷ್ಟು ಭಾಗಗಳದಾವ ನೋಡ್ರಿ, 1 2 3 4 5 6 7 8 9 9 ಭಾಗಗಳದಾವು. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ, 1 2 3. ಇನ್ನು 3ನೇ ಚಿತ್ರಕ್ಕೆ ಎಷ್ಟು ಭಾಗಗಳದಾವ ನೋಡ್ರಿ, 1 2 3 4 5 6 6. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ, 1 2 2. ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೀರಿ. ಎಷ್ಟು, 3 ಭಾಗಗಳದಾವು, 1 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಇನ್ನು ಕೊನೆ ಚಿತ್ರ ಭಿನ್ನರಾಶಿ ಬರೀರಿ. ಎಷ್ಟು ಭಾಗಗಳದಾವ ನೋಡ್ರಿ, 1 2 3 4 5 6 7 8 9 10 11 12 13 14 15 15 ಭಾಗಗಳದಾವ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ, 1 2 3 4 5 6. ಹೌದಾ? ನಾನೇನು ಮಾಡ್ತೀನಿ, ಇದ್ರ ಕೆಳಗಡೆ ಇವುಗಳ ಸಂಕ್ಷಿಪ್ತ ರೂಪವನ್ನು ಬರೀತೀನಿ ನೋಡ್ರಿ. ಏನಾಕತ್ ನೋಡ್ರಿ, 4 1 4 4 3 12 1/3 ಬಂತು. ಈಗ 3/9 ಐತೆ, 3 3 9 ಅಂಶ ಐತಲ್ಲ. ಇದನ್ನು ಸುಲಭ ರೂಪಕ್ಕೆ ತಂದಾಗ 3 1 3 3 9 1/3 ಬಂತು. ಹಾಗೆ 2 1 2 3 1/3. ಇದು 1/3. 3 2
6 3 5 15 ಇದು 2/5. ಹೌದಾ? ಈಗ ಇದರಲ್ಲಿ ಇವೇ ಬಿದಲ್ಲಿ ಕೊಟ್ಟಂಥ ಚಿತ್ರಗಳನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆದಾಗ 4 ಚಿತ್ರಗಳು ಏನಾಗಿದಾವು? ಸಮಾನ ಭಿನ್ನರಾಶಿ ಆಗಿದಾವು. ಕೊನೆಯ ಚಿತ್ರ ಏನಾಗಿದೆ? ಸಮಾನ ಭಿನ್ನರಾಶಿ ಆಗಿಲ್ಲ. ಆದ್ರಿಂದ ಇವುಗಳನ್ನು ನಾವು ಸಮಾನ ಭಿನ್ನರಾಶಿ ಅನ್ನೋದಿಲ್ಲ. ಸಮಾನ ಭಿನ್ನರಾಶಿಗಳಲ್ಲ. ಗೊತ್ತಾಯ್ತಾ? ಇನ್ನು ಎರಡನೇ ಪ್ರಶ್ನೆ ಬರೋಣ. ಈ ಚಿತ್ರಗಳಿಗೆ ಸೂಕ್ತ ಭಿನ್ನರಾಶಿಗಳನ್ನು ಬರೆದು ಪ್ರತಿ ಸಾಲಿನಲ್ಲಿ ಸಮಾನ ಭಿನ್ನರಾಶಿಗಳ ಜೋಡಿಗಳನ್ನು ಮಾಡಿ. ಇಲ್ಲಿ 2 ಗುಂಪಾಗಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇವುಗಳಿಗೆ ಪ್ರತಿ ಚಿತ್ರಗಳಿಗೂ ನಾವೇನು ಮಾಡಬೇಕು? ಭಿನ್ನರಾಶಿಗಳನ್ನು ಬರಿಬೇಕು. ಆಮೇಲೆ ಯಾವ ಚಿತ್ರ ಅಥವಾ ಯಾವ ಭಿನ್ನರಾಶಿ ಯಾವ ಚಿತ್ರಕ್ಕೆ ಸಂಬಂಧಿಸಿದ ಭಿನ್ನರಾಶಿಗೆ ಸಮ ಆಯಿತು ಅನ್ನೋದನ್ನು ನೋಡಬೇಕು. ಮೊದಲಿಗೆ ನಾವು ಇಲ್ಲಿ 1ನೇ ಚಿತ್ರಕ್ಕೆ ಬರೆಯೋಣ ಭಿನ್ನರಾಶಿ. ಇಲ್ಲಿ ಎಷ್ಟು ಸಮನಾದ ಭಾಗಗಳದಾವೆ ನೋಡ್ರಿ? 1 2. ಅದನ್ನು ಎಲ್ಲಿ ಬರೀಬೇಕು ಹೇಳ್ರಿ? ಗೆರೆ ಕೆಳಗಡೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ? 1 ಭಾಗಕ್ಕೆ. ಹಾಗೆ 2ನೇ ಚಿತ್ರಕ್ಕೆ ಬರೋಣ. ಒಂದು ಗೆರೆ ಹಾಕ್ರಿ. ಎಷ್ಟು ಸಮನಾದ ಭಾಗಗಳದಾವ ನೋಡ್ಬೇಕು ಮೊದಲೇಕ. 1 2 3 4 5 6. 6 ಸಮನಾದ ಭಾಗಗಳದಾವ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ? 1 2 3 4. 4 ಭಾಗಕ್ಕೆ. ಹೌದಾ? ಇನ್ನು 3ನೇ ಚಿತ್ರಕ್ಕೆ ಬರೋಣ. ಇಲ್ಲಿ ಎಷ್ಟು ಸಮನಾದ ಭಾಗಗಳದಾವ್ರಿ? 1 2 3 4 5 6 7 8 9. 9 ಸಮನಾದ ಭಾಗ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ? 1 2 3. ಅಂದರೆ ನಮಗೆ ಏನು ಗೊತ್ತಿರಬೇಕು ಅಂತಂದರೆ, ಚಿತ್ರರೂಪದಲ್ಲಿರುವಂಥದ್ದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೀಲಿಕ್ಕೆ ಬರ್ತಿರಬೇಕು. ಈಗ 4ನೇ ಚಿತ್ರಕ್ಕೆ ಬರೋಣ. ಎಷ್ಟು ಸಮನಾದ ಭಾಗ ಅದಾವೆ ನೋಡ್ರಿ? 1 2 3 4 5 6 7 8. 8 ಸಮನಾದ ಭಾಗ ಅದಾವೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ? 1 2. ಹಾಗೆ ಈ ಚಿತ್ರವನ್ನು ಗಮನಿಸ್ರಿ. ಎಷ್ಟು ಭಾಗಗಳದಾವೆ ನೋಡ್ರಿ? 1 2 3 4. 4 ಸಮನಾದ ಭಾಗಗಳದಾವೆ. 3 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಹೌದಾ? ಈಗ ಮೊದಲನೇ ಸಾಲಿನಲ್ಲಿರುವಂಥ ಚಿತ್ರಗಳಿಗೆ ಭಿನ್ನರಾಶಿ ಬರೆದಿವಿ. ಇನ್ನು 1 2 3 4 5 ಅಂತ ಚಿತ್ರಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವುಗಳಿಗೂ ನಾವೇನು ಮಾಡೋಣ? ಭಿನ್ನರಾಶಿ ರೂಪದಲ್ಲಿ ಬರೆಯೋಣ. ಈಗ ಎಷ್ಟು ಸಮನಾದ ಭಾಗಗಳದಾವೆ ಎನಿಸ್ರಿ? 1 2 3 4 5 6 7 8 9 10 11 12 13 14 15 16 17 18. ಒಟ್ಟು 18 ಸಮನಾದ ಭಾಗಗಳದಾವೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ನೋಡ್ರಿ? 1 2 3 4 5 6. ಹೌದಾ? ಇನ್ನು 2ನೇ ಚಿತ್ರಕ್ಕೆ ಬರೋಣ. ಇಲ್ಲಿ ಎಷ್ಟು ಸಮನಾದ ಭಾಗ ಅದಾವೆ ನೋಡ್ರಿ? 1 2 3 4 5 6 7 8. 8 ಸಮನಾದ ಭಾಗಗಳದಾವೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ? 1 2 3 4. 4 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಇನ್ನು 3ನೇ ಚಿತ್ರ ನೋಡ್ರಿ. ಇಲ್ಲಿ ಒಟ್ಟು ಸಮನಾದ ಭಾಗಗಳನ್ನು ಗುರುತಿಸ್ರಿ. 1 2 3 4 5 6 7 8 9 10 11 12 13 14 15 16. 16. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ? 16 ಭಾಗದಲ್ಲಿ 4 ಭಾಗಗಳನ್ನು ಅಷ್ಟೇ ಬಿಟ್ಟಿದ್ದಾರೆ. ಉಳಿದ ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಆದ್ದರಿಂದ 16 4 ಕಳೆದ್ರೆ 12 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಹೌದಿಲ್ಲ ನೋಡ್ರಿ? 1 2 3 4
5 6 7 8 9 10 11 12. ಇನ್ನು 4ನೇ ಚಿತ್ರನ ಭಿನ್ನರಾಶಿ ರೂಪದಲ್ಲಿ ಬರೆಯೋಣ. ಇಲ್ಲಿ ಎಷ್ಟು ಸಮನಾದ ಭಾಗಗಳದಾವ ನೋಡ್ರಿ. 1 2 3 4 5 6 7 8 9 10 11 12. 12 ಸಮನಾದ ಭಾಗಗಳು. ಎಷ್ಟು ಭಾಗಕ್ಕೆ ಬನ್ನಿ ತುಂಬಿದಾರೆ? 1 2 3 4 5 6 7 8. 8 ಭಾಗಕ್ಕೆ ಬನ್ನಿ ತುಂಬಿದ್ದಾರೆ. ಇನ್ನು ಲಾಸ್ಟ್ನೇ ಚಿತ್ರ ಸಮನಾದ ಭಾಗಗಳು ಎಷ್ಟದಾವ ನೋಡ್ರಿ. 1 2 3 4 5 6 7 8 9 10 11 12 13 14 15 16. 16 ಸಮನಾದ ಭಾಗಗಳದಾವ. ಇನ್ನೊಮ್ಮೆ ಎನಿಸ್ರಿ. 1 2 3 4 5 6 7 8 9 10 11 12 13 14 15 16. ಆಮೇಲೆ ಎಷ್ಟು ಸಮನಾದ ಭಾಗಗಳಿಗೆ ಬಣ್ಣ ತುಂಬಿದ್ದಾರೆ? 1 2 3 4. ಹೌದಾ? ಈಗ ನೋಡ್ರಿ, ಯಾವ ಚಿತ್ರ ಅಥವಾ ಯಾವ ಭಿನ್ನರಾಶಿ ಯಾವ ಭಿನ್ನರಾಶಿಗೆ ಸಮ ಅದಾವ ನೋಡ್ರಿ. ಇವನ್ನ ಸ್ವಲ್ಪ ಕನಿಷ್ಠ ರೂಪಕ್ಕೆ ಬರೀನ್ರಿ, ಅಂದ್ರೆ ಗೊತ್ತಾಗತ್ತೆ ನಮ್ಗೆ. 4/6 ಅನ್ನು ನಾನು ಈ ರೀತಿ ಬರಿತೀನಿ. 7 4 2 3 6 ಅಂದರೆ 2/3. ಆಮೇಲೆ ಇದನ್ನು 3/9 ಅನ್ನು 3 1 3 3 3 9 1/3 ಬರಿತೀನಿ. ಆಮೇಲೆ 2 1 2 4 8 1/4. ಆಮೇಲೆ 3/4 2 3 6 2 9 18 ಅಥವಾ 3 1 3 3 3 9 ಅಂದರೆ 1/3. 4 1 4 2 8 1/2. 4 3 12 4 4 16 3/4. 4 2 8 4 3 12 2/3. 4 1 4 4 16. ಹೌದಾ? ಈಗ ನೋಡ್ರಿ, 1/4 1/4 ಎಲ್ಲಿ ಐತ್ರಿ? ಅಂದರೆ ಇಲ್ಲಿ ಎದಕ್ಕೆ ಸಮ ಐತಂದ್ರೆ ಇಲ್ಲಿ 5ನೇ ಚಿತ್ರ, ಇಲ್ಲಿ 5 ಅಂತ ಬರೀಬೇಕು. ಹೌದಾ? ಇದು ಎದಕ್ಕೆ 5ನೇ ಚಿತ್ರ? ಇಲ್ಲಿ ಇದಕ್ಕೆ ಹೊಂತು. ಅಂದರೆ 2/8 = 4/16 ಸಮ ಆಗ್ತದೆ. ಹೌದಾ? ಇನ್ನು 1/2 ಅಂತಿದೆ. 1/2 ಅಂದರೆ 2ನೇ ಚಿತ್ರಕ್ಕೆ ಸಮ. ಇಲ್ಲಿ 2ನೇ ಚಿತ್ರ ಅಂದರೆ 1/2 = 4/8 ಸಮ ಐತಿ. ಆಮೇಲೆ 3/9 ಅಂತೆ, ಅಂದರೆ 3/9 ನಾವು ಕನಿಷ್ಠ ರೂಪಕ್ಕೆ ತಂದಾಗ 1/3 ಆಯ್ತು. ಇಲ್ಲಿ 2ನೇ ಸಾಲಿನಲ್ಲಿರೋದು ಯಾವ ಚಿತ್ರಕ್ಕೆ ಹೊಂತೈತೆ ಅಂದರೆ 1ನೇ ಚಿತ್ರ. 1ನೇ ಚಿತ್ರ ಅಂದರೆ 3/9 = 6/18. ಗೊತ್ತಾಯ್ತಾ? ಇನ್ನು 2/3 ಅಂತಿದೆ. ಅದಕ್ಕೆ 4ನೇ ಚಿತ್ರ ಇದು. ಇಲ್ಲಿ 4ನೇ ಚಿತ್ರ ಅಂತ ಬರೀಬೇಕು. ಅವಾಗ 4/6 =
8/12 8 12 ಅಂಶ. ಇನ್ನು 3/4 ಅಂತಿದೆ. ಇಲ್ಲಿ 3/4 ಅಂತಿದೆ ನೋಡ್ರಿ. ಇದು ಮೂರನೇ ಚಿತ್ರ. ಅಂದ್ರೆ 3/4 ಅಥವಾ 3/4 ಅಂಶ = 8 12 ಅಂಶ. ಅರ್ಥ ಆಯ್ತಾ? ಏನಿಲ್ಲ, ಈ ರೀತಿಯ ಪ್ರಶ್ನೆಗಳನ್ನು ಹೇಗೆ ಬಿಡಿಸ್ಬೇಕಂದ್ರೆ, ಕೊಟ್ಟಂಥ ಚಿತ್ರಗಳಿಗೆ ನಾವೇನು ಮಾಡಬೇಕು, ಭಿನ್ನರಾಶಿಯ ರೂಪದಲ್ಲಿ ಬರಿಬೇಕು. ಭಿನ್ನರಾಶಿ ರೂಪದಲ್ಲಿ ಬಂದಾಗ ಆ ಭಿನ್ನರಾಶಿಗಳು ಕನಿಷ್ಠ ರೂಪದಲ್ಲಿದೆಯೋ ಅಥವಾ ಅವನ್ನ ಕನಿಷ್ಠ ರೂಪಕ್ಕೆ ತರಬೇಕು ಅನ್ನೋದನ್ನು ನೋಡಬೇಕು. ಒಂದು ವೇಳೆ ಕನಿಷ್ಠ ರೂಪಕ್ಕೆ ತರಬೇಕಂತಂದರೆ ಕಡಿತ ಹೊಡೆದು ನಾವು ಕನಿಷ್ಠ ರೂಪಕ್ಕೆ ತರಬೇಕು. ತಂದಾದಮೇಲೆ ಮೇಲಿನ ಸಾಲಿನಲ್ಲಿರುವಂಥ ಭಿನ್ನರಾಶಿ ಮತ್ತು ಕೆಳಗಿನ ಸಾಲಿನಲ್ಲಿರುವಂಥ ಭಿನ್ನರಾಶಿಗಳನ್ನು ಒಂದಕ್ಕೊಂದು ಹೋಲಿಕೆ ಮಾಡಿದಾಗ ಯಾವ ಭಿನ್ನರಾಶಿಗೆ ಸಮ ಇದೆ ಅನ್ನೋದನ್ನು ನೋಡಿ ಈ ಪ್ರಶ್ನೆಗಳಿಗೆ ತುಂಬಬೇಕು. ಅರ್ಥ ಆಯ್ತಾ? ಇನ್ನು ಮೂರನೇ ಪ್ರಶ್ನೆ ಏನಿದೆ ನೋಡ್ರಿ. ಇಲ್ಲಿ ಒಂದು ಚೌಕಾಕಾರದ ಒಂದು ಬಾಕ್ಸ್ ಕೊಟ್ಟರ, ಬಾಕ್ಸ್ ಇರುವಲ್ಲಿ ಸೂಕ್ತವಾದ ಸಂಖ್ಯೆಯಿಂದ ತುಂಬಿ ಅಂತಿದೆ. ಈಗ ನೋಡ್ರಿ, 2 7 ಅಂಶ ಇದೆ ಅಥವಾ 7ನೇ 2 ಅಂತಿದೆ. ಇಲ್ಲಿ 8 ಇದೆ, ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬಾಕ್ಸ್ನಲ್ಲಿ ಸೂಕ್ತವಾದ ಯಾವ ಸಂಖ್ಯೆಯನ್ನು ತುಂಬಬೇಕು ಅಂದರೆ 2ಕ್ಕೆ ಎಷ್ಟರಿಂದ ಗುಣಿಸಿದಾಗ 8 ಬರ್ತೈತಿ ನೋಡ್ಕೋಬೇಕು ಮೊದಲಕ್ಕೆ. ಈಗ 2ಕ್ಕೆ ನಾನೇನು ಮಾಡ್ತೀನಿ, 4ರಿಂದ ಗುಣಿಸಿದಾಗ ಏನಾಯಿತು, 8 ಬಂತು. 4 2 8. ಹಾಗಾದರೆ ಛೇದಕ್ಕೂ ನಾವೇನು ಮಾಡಬೇಕು, 4ರಿಂದ ಗುಣಿಸ್ಬೇಕು. ಗುಣಿಸಿದಾಗ ಏನಾಯ್ತು, 7 4 28 ಬಂತು. ಗೊತ್ತಾಯ್ತಾ? ಹಾಗೆ ಬಿ ಲೆಕ್ಕ ಹೆಂಗೆ ಗಮನಿಸ್ಬೇಕು ನಾವು. ಈಗ 8ನೇ 5 ಐತೆ. ಈಗ ಎಷ್ಟನೇ 10 ಅಂತ ನಾವು ಕಂಡುಹಿಡಿಬೇಕು. ಇಲ್ಲಿ ಬಾಕ್ಸ್ನಲ್ಲಿ ಯಾವ ಸೂಕ್ತವಾದ ಸಂಖ್ಯೆಯನ್ನು ಬರಿಬೇಕಂದ್ರೆ, ಈಗ ಇಲ್ಲಿ ಗಮನಿಸ್ರಿ, 5ಕ್ಕೆ ಎಷ್ಟರಿಂದ ಗುಣಿಸಿದಾಗ 10 ಬಂದೈತೆ ನೋಡ್ರಿ. ಇಲ್ಲಿ 2ರಿಂದ. 5 2 10 ಅಂಶ 10 ಬಂದೈತೆ. ಹಾಗಾದರೆ ಛೇದಕ್ಕೂ 2ರಿಂದ ಗುಣಿಸ್ರಿ. 8 2 16. ಅರ್ಥ ಆಯ್ತಾ? ಇನ್ನು ಸಿ ಲೆಕ್ಕ. ಈಗ 3 ಈಗ ಛೇದ 5 ಇದೆ, ಇಲ್ಲಿ ಛೇದ 20 ಇದೆ, ಇಲ್ಲಿ ಅಂಶ 3 ಇದೆ, ಇಲ್ಲಿ ಅಂಶ ಎಷ್ಟು ಅಂತ ಕಂಡುಹಿಡಿರಿ ಅಂದಾರ. ಅವಾಗ ನಾವು ಏನು ಮಾಡಬೇಕು, ಇಲ್ಲಿ 5ಕ್ಕೆ ಎಷ್ಟರಿಂದ ಗುಣಿಸಿದಾಗ 20 ಬಂದೈತೆ ನೋಡ್ಕೋಬೇಕು. 4ರಿಂದ. 5 4 20 ಬಂದೈತಿ. ಹಾಗಾದರೆ 3ಕ್ಕೂ ಅಂಶ 3ಕ್ಕೆ 4ರಿಂದ ಗುಣಿಸ್ಬಿಡ್ರಿ. 3 4 12. ಅರ್ಥ ಆಯ್ತಾ? ಇನ್ನು ನೋಡ್ರಿ, ಇಲ್ಲಿ 45 ಇದೆ. 45 60 ಅಂಶ ಅಂತಿದೆ, ಅಥವಾ 60ನೇ 45 ಅಂತಿದೆ. ಈಗ ಎಷ್ಟನೇ 15 ಅಂತ ಕಂಡುಹಿಡಿಬೇಕು. ಇಲ್ಲಿ ಗುಣಿಸ್ಬೇಕು ಭಾಗಿಸ್ಬೇಕು ನೋಡ್ಕೋಬೇಕು. ಇಲ್ಲಿ ಅಂಶ 45 ಇದೆ, ಇಲ್ಲಿ ಅಂಶ 15 ಇದೆ, ಚಿಕ್ಕದಾಗೈತಲ್ಲ. ಆದ್ದರಿಂದ ಇದನ್ನೇನು ಮಾಡಬೇಕು, ಅಂಶ ದೊಡ್ಡದಿದೆಯಲ್ಲ, ಇದಕ್ಕೆ ಎಷ್ಟರಿಂದ ಭಾಗಿಸಿದ್ರೆ 15 ಬರ್ತೈತೆ ನೋಡ್ಕೋಬೇಕು. 3ರಿಂದ. 3 1 3. ಅವಾಗ ಎಷ್ಟು ಉಳಿತು, 1 5 ಅಂದರೆ 15. 3 5 15. ಹೌದಾ? 15 ಬಂತು. ಹಾಗಾದರೆ 60ನ್ನು ನಾವೇನು ಮಾಡಬೇಕು, 3ರಿಂದ ಭಾಗಿಸ್ಬೇಕು. 3 2 6. 3 ಪೂಜಿಲೆ ಪೂಜಿ ಅಂದರೆ 20. ಅರ್ಥ ಆಯ್ತಾ? ಇನ್ನು ಇಲ್ಲಿನೂ ಭಾಗಿಸ್ಬೇಕು. 24ನ್ನು ಎಷ್ಟರಿಂದ ಭಾಗಿಸಿದಾಗ 4 ಬರುತ್ತೆ ನೋಡ್ರಿ.
6ರಿಂದ 6 ಒಂದ್ಲೆ 6 ನಾಲ್ಕಲೆ 24 4 ಬಂತಿಲ್ರಿ. ಹಾಗಾದರೆ 18 6ರಿಂದ ಭಾಗಿಸ್ರಿ. 6 ಒಂದ್ಲೆ 6 ಮೂರ್ಲೆ 18 ಅಂದರೆ 3. ಗೊತ್ತಾಯ್ತಾ? ಇನ್ನು 4ನೇ ಪ್ರಶ್ನೆ ಏನಿದೆ ನೋಡ್ರಿ. 3/5 ಅಂಶಕ್ಕೆ ಸಮನಾಗಿರುವ ಹಾಗೂ ಎ ಲೆಕ್ಕ ಏನಿದೆ ನೋಡ್ರಿ, ಛೇದ 20 ಇರುವ ಹಾಗೆ ಕನ್ವರ್ಟ್ ಮಾಡ್ಕೋಬೇಕು. ಈಗ ನೋಡ್ರಿ, ಈಗ 3/5 ಐತಿ, ಹೌದಾ? ನಾವೇನು ಮಾಡಬೇಕು, ಎ ಲೆಕ್ಕ ಛೇದ 20 ಬರುವಾಗೆ ಮಾಡಬೇಕು. ಛೇದ 20 ಬರುವಾಗೆ, ಹೌದಾ? ಈಗ ಇಲ್ಲಿ ಛೇದ 5ಕ್ಕೆ ಎಷ್ಟರಿಂದ ಗುಣಿಸಿದಾಗ 20 ಬಂದೈತ್ರಿ? 4ರಿಂದ ಗುಣಿಸಿದಾಗ 20 ಬಂದು ಛೇದ, ಹೌದಾ? ಹಾಗಾದರೆ 3ಕ್ಕೂ ನಾವೇನು ಮಾಡಬೇಕು, 4ರಿಂದನೇ ಗುಣಿಸ್ಬೇಕು. 3 4 12. ಗೊತ್ತಾಯ್ತಾ? ಹಾಗೆ ಬಿ ಲೆಕ್ಕ 3/5 ಅಂತಿದೆ, ಈಕ್ವಲ್ ಟು ಇಲ್ಲಿ ಅಂಶ 9 ಇರುವ, ಅಂಶ 9 ಬರಬೇಕು ಇರುವ ಛೇದ ಎಷ್ಟನ್ನು ಕಂಡುಹಿಡಬೇಕು. ಆವಾಗ ಇಲ್ಲಿ 3ಕ್ಕೆ ಎಷ್ಟರಿಂದ ಗುಣಿಸಿದಾಗ 9 ಬಂದೈತ್ರಿ? 3ರಿಂದ. 3 ಮೂರಲೆ 9. ಹಾಗಾದರೆ 5ಕ್ಕೂ ಎಷ್ಟರಿಂದ ಗುಣಿಸ್ಬೇಕು ಅಂದರೆ ಛೇದಕ್ಕೂ 3ರಿಂದನೇ ಗುಣಿಸ್ಬೇಕು. ಅವಾಗ 5 ಮೂರಲೆ 15. ಇನ್ನು ಸಿ ಲೆಕ್ಕ ಛೇದ 30 ಇರುವ ಸಮಾನ ಭಿನ್ನರಾಶಿ ಬರಿಬೇಕು ನಾವು. ಈಗ 3/5 ಐತಿ, ಈಕ್ವಲ್ ಟು ಛೇದ ಏನಾಗಿರ್ಬೇಕು, 30 ಇರಬೇಕು, ಹೌದಾ? ಈಗ ನೋಡ್ರಿ, ಛೇದಕ್ಕೆ ಎಷ್ಟರಿಂದ ಗುಣಿಸಿದ್ರೆ 30 ಬರ್ತೈತ್ರಿ? 6ರಿಂದ. 5 6ಲೆ 30. ಹಾಗಾದರೆ ಅಂಶಕ್ಕೂ 6ರಿಂದ ಗುಣಿಸ್ಬಿಟ್ರೆ 6 ಮೂರಲೆ 18. ಇನ್ನು ಡಿ ಲೆಕ್ಕ 3/5ಗೆ ಇರುವಂಥ ಸಮಾನ ಭಿನ್ನರಾಶಿ ಬರೀಬೇಕು. ಎಂಥ ಸಮಾನ ಭಿನ್ನರಾಶಿ? ಅಂಶ 27 ಆಗಿರಬೇಕು, ಹೌದಾ? ಅಂಶ 27. ಇನ್ನು ಛೇದನೂ ಕಂಡುಹಿಡಬೇಕಲ್ಲ ನಾವು. ಈಗ ಅಂಶ 3ಕ್ಕೆ ಎಷ್ಟರಿಂದ ಗುಣಿಸಿದಾಗ 27 ಬರ್ತೈತೆ ನೋಡ್ಕೋಬೇಕು. 3 9ಲೆ 27. ಹಾಗಾದರೆ 9 ಅಂಶಕ್ಕೆ 9ರಿಂದ ಗುಣಿಸಿದಾಗ ಎಷ್ಟು ಬಂದೈತ್ರಿ? ಅಂಶ 27 ಬಂತು. ಹಾಗಾದ್ರೆ ಛೇದಕ್ಕೂ 9ರಿಂದ ಗುಣಿಸ್ರಿ. 5 9ಲೆ 45. ಗೊತ್ತೈತೆ? ಛೇದ 20 ಇದ್ದಾಗ ಅಂಶ ಎಷ್ಟು ಬಂತು ರೀ? ಇಲ್ಲಿ 12 ಬಂತು. ಇನ್ನು ಅಂಶ 9 ಇದ್ದಾಗ ಛೇದ ಎಷ್ಟು ಬಂತು? 15 ಬಂತು. ಸಿ ಲೆಕ್ಕ ಛೇದ 30 ಇದ್ದಾಗ ಅಂಶ ಎಷ್ಟು ಬಂತು ರೀ? 18 ಬಂತು. ಇನ್ನು ಡಿ ಲೆಕ್ಕ ಅಂಶ 27 ಇದ್ದಾಗ ಛೇದ ಎಷ್ಟು ಬಂತು ರೀ? 45. ಗೊತ್ತಾಯ್ತಾ? ಇನ್ನು 5ನೇ ಲೆಕ್ಕ ಏನಿದೆ ನೋಡ್ರಿ, 36/48 ಅಥವಾ 48ನೇ 36 ಇಲ್ಲ 36/48 ಅಂಶ ಅಂತ ಓದ್ತೀವಿ. ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಅಂತದ. ಅದ್ರಾಗ ಏನಿದೆ 9 ಇರುವಂತೆ ಅಂಶ 9 ಇರಬೇಕು. ಈಗ 36/48 ಇದೆ, ಹೌದಾ? ಇದನ್ನು ಈಕ್ವಲ್ ಟು ಅಂಶ ಎಷ್ಟು ಇದೆ ರೀ? 9 ಇರುವಂತೆ ನಾವು ಏನು ಮಾಡಬೇಕು? ಸಮಾನ ಭಿನ್ನರಾಶಿ ಬರಿಬೇಕು. ಈಗೇನು ಮಾಡಬೇಕು?
ಈಗ 36ಕ್ಕೆ ಎಷ್ಟರಿಂದ ಭಾಗಿಸಿದಾಗ 9 ಬಂದೈತ್ರಿ, 4ರಿಂದ 4 36. ಹಾಗೆ ಅಂಶಕ್ಕೆ ನಾವು 4ರಿಂದ ಭಾಗಿಸಿದಾಗ ಛೇದಕ್ಕೂ 4ರಿಂದ ಭಾಗಿಸ್ಬೇಕು. ಅವಾಗ ಯಾವುದೇ ಬೆಲೆಯಲ್ಲಿ ವ್ಯತ್ಯಾಸ ಆಗಲ್ಲ. ಹೌದಾ? 4 4 36 ಇಲ್ಲಿ ಬರ್ತೈತಿ. ಹಾಗೆ 4 4 4 8 12 48 ಅಂದರೆ ಛೇದ ಎಷ್ಟು ಬಂತು? 12 ಬಂತು. ಅಂಶ 9 ಇದ್ದಾಗ ಛೇದ ಎಷ್ಟು ಬಂತು? 12 ಬಂತು. ಇನ್ನು ಬಿ ಲೆಕ್ಕ, ಛೇದ 4 ಇರುವಂತೆ ಬರೆಯಿರಿ. ಈಗ 36/48 ಅನ್ನುವಂಥ ಭಿನ್ನ ರಾಶಿಗೆ ನಾವು ಸಮಾನ ಭಿನ್ನ ರಾಶಿಯನ್ನು ಬರಿಬೇಕು. ಆ ಸಮಾನ ಭಿನ್ನ ರಾಶಿಯ ಛೇದ ಏನಾಗಿರಬೇಕು? 4 ಆಗಿರಬೇಕು. ಹೌದಾ? ಹಾಗಾದರೆ 48ನ್ನು ಎಷ್ಟರಿಂದ ಭಾಗಿಸಿದಾಗ 4 ಬರುತ್ತೆ ರೀ? 12. 12 12 4 48 4 ಬಂತಲ್ಲ. ಹಾಗೆ ಅಂಶವನ್ನು 12ರಿಂದ ಭಾಗಿಸ್ಬಿಟ್ರಿ. 12 12 36 3/4. ಅವಾಗ ಛೇದ 4 ಇದ್ದಾಗ ಅಂಶ ಎಷ್ಟು ಬಂತು? 3 ಬಂತು. ಆಮೇಲೆ ಇಲ್ಲಿ 6ನೇ ಪ್ರಶ್ನೆ ಏನಿದೆ ನೋಡ್ರಿ, 5/9 ಮತ್ತು 30/54 ಅಂತಿದೆ. ಈ ಜೋಡಿ ಸಮಾನ ಭಿನ್ನ ರಾಶಿಗಳೇ? ಪರಿಶೀಲಿಸಿ ಅಂತಿದೆ. ಈ ಜೋಡಿಯನ್ನು ಮೊದಲಕ್ಕೆ ಎ ಜೋಡಿಯನ್ನು ಪರಿಶೀಲನೆ ಮಾಡೋಣ. ಎ = 5/9 30/54 ಅಂತಿದೆ. ಇವು ಕನಿಷ್ಠ ರೂಪಕ್ಕೆ ತರೋಣ್ರಿ ಅವನ್ನ. ಈಗ 5/9 ಇದೆ, ಇದು ಕನಿಷ್ಠ ರೂಪದಲ್ಲೇ ಇದೆ, ಹಾಗೆ ಬರ್ಕೊಂಡಿದ್ದಾನೆ. ಹೌದಾ? ಇನ್ನು 30/54 ಅಂತಿದೆ. ಇದು ಸುಲಭ ರೂಪಕ್ಕೆ ತರಬೇಕು. ಇದನ್ನು ಹೇಗೆ ಅಂತಂದ್ರೆ ಎಷ್ಟರಿಂದ ಭಾಗ ಹೋಗತ್ತೆ ನೋಡ್ರಿ? 6ರಿಂದ ಭಾಗ ಆಗುತ್ತೆ ನೋಡ್ರಿ. 6 5 30, 6 9 54. ಅಂದರೆ 30/54 ನಾವು ಸುಲಭ ರೂಪದಲ್ಲಿ ಬರೆದಾಗ ಏನು ಬಂತ್ರಿ? ಭಿನ್ನರಾಶಿ 5/9 ಬಂತು. ಹೌದಾ? ಹಾಗಾದರೆ ಇಲ್ಲಿ ಅಂಶ ಮತ್ತು ಛೇದ ಒಂದಕ್ಕೊಂದು ಸಮಾನ ಅದಾವ. ಆದ್ದರಿಂದ ಎ ಜೋಡಿ ಏನಾಗಿದೆ? ಇವು ಸಮಾನ ಭಿನ್ನ ರಾಶಿಗಳು. ಇನ್ನು ಬಿ ಲೆಕ್ಕವನ್ನು ಬಿಡಿಸೋಣ. 3/10 12/50. ಹೌದಾ? ಇವನ್ನೇನು ಮಾಡಬೇಕು? ಸುಲಭ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ 3/10 ಇದೆ, ಇದು ಕನಿಷ್ಠ ರೂಪದಲ್ಲೇ ಇದೆ. ಯಾಕಂದರೆ 10 ಮತ್ತು 3 ಒಂದೇ ಮಗೆಯಾಗಿಲ್ಲ, ಇವು ಅವಿಭಾಜ್ಯ ಸಂಖ್ಯೆಗಳು. ಆದ್ದರಿಂದ 3/10 ನಾನು ಹಾಗೆ ಬರ್ಕೋತೀನಿ, ಇನ್ನು 12/50 ಅಂತಿದೆ. ಇವು ಸುಲಭ ರೂಪಕ್ಕೆ ತರಲಿಕ್ಕೆ ಬರ್ತೈತಿ ಅಥವಾ ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಬರ್ತೈತಿ. ಹೆಂಗಂದ್ರೆ 12 ಮತ್ತು 50 ಯಾವ ಮಗ್ಗಿಂದ ಹೋಗ್ತೈತಿ ನೋಡ್ಬೇಕು. ಇವೆರಡು ಸಂಖ್ಯೆ ಅಂಶ ಮತ್ತು ಛೇದ ಒಂದೇ ಮಗ್ಗಿಂದ ಭಾಗ ಹೋಗ್ತಿರ್ಬೇಕು. ಈಗ 4 3 12, ಸಾರಿ ಮೊದಲಕ್ಕೆ 2ರಿಂದ ಭಾಗ ಮಾಡಿ ನೋಡೋಣ. 2 6 12, 2 7 4, 2 5 10. ಅವಾಗ 3 ಮತ್ತು
ಇದನ್ನು ಸುಲಭ ರೂಪಕ್ಕೆ ತಂದಾಗ ಏನಾಕತ್ರಿ 12/50 ಇದ್ದಿದ್ದು 6/25 ಆಕತಿ. ಇವು ಮುಂದೆ ಕಡಿತು ಹೋಗೋದಿಲ್ಲ, ಆದ್ದರಿಂದ 6/25 ಹಾಗೆ ಬರಿತೀನಿ. ಇವೇನಾಯ್ತು ನೋಡ್ರಿ, ಅಂಶಕ್ಕೆ ಹೋಲಿಸಿ ನೋಡ್ರಿ, ಇಲ್ಲಿ ಅಂಶ 3 ಇದೆ, ಇನ್ನೊಂದು ಭಿನ್ನ ರಾಶಿದು 6 ಇದೆ. ಅಂಶಕ್ಕೆ ಸಮ ಇಲ್ಲ, ಆಮೇಲೆ ಛೇದಕ್ಕೆ ಸಮ ಇಲ್ಲ. ಆದ್ದರಿಂದ ಇವು ಈ ಜೋಡಿ ಏನಾಗಿದೆ, ಸಮಾನ ಭಿನ್ನ ರಾಶಿಗಳಲ್ಲ, ಸಮಾನ ಭಿನ್ನ ರಾಶಿಗಳಲ್ಲ. ಇನ್ನು ಮೂರನೇ ಪ್ರಶ್ನೆ, ಮೂರನೇದ್ದು ಸಿ ಲೆಕ್ಕ. 7/13 ಇದೆ, ಆಮೇಲೆ 5/11 ಇದೆ. ಇವನ್ನೇನು ಮಾಡ್ಬೇಕು, ಮೊದಲೇಕೆ ನಾವು ಸುಲಭ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಸುಲಭ ರೂಪ ತೊಗೊಂಬನ್ರಿ. 7 ಮತ್ತು 13 ನೋಡ್ರಿ, ಇವು ಯಾವ ಒಂದೇ ಮಗ್ಗಿಂದ ಭಾಗ ಹೋಗುವುದಿಲ್ಲ. ಆದ್ದರಿಂದ 7/13 ಹಾಗೆ ಬರ್ಕೊತೀನಿ. ಆಮೇಲೆ 5/11 ಇದು ಸಹ ಒಂದೇ ಮಗ್ಗಿಂದ ಭಾಗ ಹೋಗುವುದಿಲ್ಲ, ಆದ್ದರಿಂದ 5/11. ಆದ್ದರಿಂದ ಇಲ್ಲಿ ಅಂಶಕ್ಕೆ ಮತ್ತು ಛೇದಕ್ಕೆ ಹೋಲಿಸಿ ನೋಡಿದಾಗ ಇವೆರಡು ಒಂದಕ್ಕೊಂದು ಸಮನಾಗಿಲ್ಲ. ಆದ್ದರಿಂದ ಇವು ಸಹ ಸಮಾನ ಭಿನ್ನರಾಶಿಗಳಲ್ಲ, ಭಿನ್ನ ರಾಶಿಗಳಲ್ಲ. ಆಮೇಲೆ 7ನೇ ಪ್ರಶ್ನೆ, ಈ ಕೊಟ್ಟಂಥ ಭಿನ್ನರಾಶಿಗಳನ್ನು ನಾವು ಸಂಕ್ಷಿಪ್ತ ರೂಪಕ್ಕೆ ಅಥವಾ ಕನಿಷ್ಠ ರೂಪಕ್ಕೆ ಅಥವಾ ಸುಲಭ ರೂಪಕ್ಕೆ ತರಬೇಕು. ಈಗ ಈ ಲೆಕ್ಕ ಏನಿದೆ ನೋಡ್ರಿ, 48/60 ಇದೆ. ಈಗ ನೋಡ್ರಿ ಕಡ್ತೊಕ್ಕವ್ ನೋಡ್ರಿ, ಹೊಕ್ಕವ್. ಈ 48 ಮತ್ತು 60 ಯಾವ ಮಗ್ಗಿಯಿಂದ ಭಾಗಕ್ಕವ್ ನೋಡ್ಬೇಕು. ಮೊದಲಿಗೆ ಏನು ಮಾಡ್ಬೇಕು, ನಾವು 2ರಿಂದನೂ ಭಾಗ ಮಾಡ್ಕೊತ ಹೋಗ್ಬೇಕು. 2 2 4, 2 4 8, ಆಮೇಲೆ 2 3 6, 0 0. ಹೌದಾ? ಮತ್ತೆ 2ರಿಂದ ಭಾಗಿಸ್ರಿ. 2 1 2 2 4 ಅಂದರೆ 12, 2 24, ಆಮೇಲೆ 2 1 2 5, ಇನ್ನು 3 4 12, 3 5 15. ಅಂದರೆ 48/60 ಸುಲಭ ರೂಪಕ್ಕೆ ಬರೆದಾಗ ಏನಾಯಿತು, 3/5 ಬಂತು. ಇನ್ನು ಬಿ ಲೆಕ್ಕ 150/60 ಅಥವಾ 60ನೇ 150 ಅಥವಾ 150 60 ಅಂತಲೂ ಓದ್ಬೋದು. ಈಗ ಇದನ್ನು ನಾವು ಸಂಕ್ಷಿಪ್ತ ರೂಪಕ್ಕೆ ಬರೆಯೋಕ್ಕೆ ಪ್ರಯತ್ನ ಮಾಡೋಣ. ಹೇಗೆ ಬರೆಯೋದಂತಂದರೆ, ಮೊದಲಕ್ಕೆ ಕಡ್ತ ಹೊಡಿಬೇಕು. ಮೊದಲಕ್ಕೆ ಈ 0ನ ಕ್ಯಾನ್ಸಲ್ ಮಾಡಿರಿ. ಆಮೇಲೆ 15 ಮತ್ತು 6 ಯಾವ ಮಗ್ಗಿಂದ ಭಾಗ ಹೋಗತ್ತೆ ನೋಡ್ಕೋಬೇಕು. 3ರಿಂದ 3 2 6, 3 5 15, 5/2. ಇದು ಸಂಕ್ಷಿಪ್ತ ರೂಪ ಹೌದು ಅಲ್ಲ ನೋಡ್ರಿ. ಈಗ 5 2 ಒಂದೇ ಮಗ್ಗಿಂದ ಭಾಗ ಹೋಗವನ್ನ ಇಲ್ಲ, ಆದ್ದರಿಂದ ಇದು ಸಂಕ್ಷಿಪ್ತ ರೂಪ. ಎದರದು? 150/60. ಇನ್ನು ಸಿ ಲೆಕ್ಕ ಏನಿದೆ ನೋಡ್ರಿ, 84. ಈ ಲೆಕ್ಕ 84/98 ಈಕ್ವಲ್ ಟು, ಈಗ ನೋಡ್ರಿ 4ರಿಂದ ಭಾಗ ಹೋಗುತ್ತೋ, ಎಷ್ಟರಿಂದ ಭಾಗ? 84 ಮತ್ತು 98 ಯಾವ ಮಗ್ಗಿಯಿಂದ ಭಾಗ ಹೋಗುತ್ತೆ ನೋಡ್ಬೇಕು.
ಎರಡರಿಂದ ಭಾಗಿಸ್ರಿ ಮೊದಲೇ. 2 4 8, 2 2 4, 2 4 8, 2 9 18. ಹೌದಾ? ಈಗ 42/49 ಬಂತು. ಮತ್ತು ಯಾವುದರ ಮಗ್ಗಿಂದ ಭಾಗ ಆಕೈತೆ ನೋಡ್ರಿ. 7 6 42, 7 7 49, ಅಂದರೆ 6/7 ಬಂತು. ಅಂದರೆ 84/98ರ ಕನಿಷ್ಠ ರೂಪ 6/7 ಅಥವಾ 6ನೇ 7 ಅಂಶ ಅಥವಾ 7ನೇ 6. ಗೊತ್ತಾಯ್ತು? ಇನ್ನು ಡಿ ಲೆಕ್ಕ 12/52 ಅಂತಿದೆ. ಇದನ್ನು ಸುಲಭ ರೂಪಕ್ಕೆ ಅಥವಾ ಸಂಕ್ಷಿಪ್ತ ರೂಪಕ್ಕೆ ತರೋಣ. ಈಗ 4ರಿಂದ ಭಾಗಿಸೋಣ. 4 3 12, 4 1 1 ಉಳಿತು 12, 4 3 12, ಆವಾಗ 3/13. ಇನ್ನು ಈ ಲೆಕ್ಕ 7/8, 28. ಏಳು ಮತ್ತು 28 ಒಂದು ಮಗ್ಗಿ ಯಾವ ಮಗ್ಗಿಯಿಂದ ಹೋಗ್ತೈತೆ ನೋಡ್ರಿ. 7ರಿಂದ ಹೋಗ್ತೈತೆ ನೋಡ್ರಿ. 7 1 7 4 28, 1/4. ಅಂದರೆ 1/4. ಹೌದಾ? 7/28 ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಏನಾಯ್ತು? 1/4 ಆಗ್ತದೆ. ಇನ್ನು 8ನೇ ಪ್ರಶ್ನೆ. ರಮೇಶ ಅವನ ಹತ್ರ ಎಷ್ಟು ಪೆನ್ಸಿಲ್ ಅದಾವ್ರಿ? 20 ಪೆನ್ಸಿಲ್ಗಳದಾವ. ಆಮೇಲೆ ಶೀಲು ಅವನ ಹತ್ರ ಎಷ್ಟು ಅದಾವು? 50 ಪೆನ್ಸಿಲ್ ಅದಾವ. ಹಾಗೆ ಜಮಾಲ್ ಅವನ ಹತ್ರ ಎಷ್ಟು ಅದಾವ್ರಿ? 80 ಅದಾವ. 80 ಪೆನ್ಸಿಲ್ ಅದಾವ. 4 ತಿಂಗಳ ನಂತರ ರಮೇಶ 10 ಪೆನ್ನುಗಳನ್ನು, ಶೀಲು 25 ಪೆನ್ನುಗಳನ್ನು ಹಾಗೂ ಜಮಾಲ್ 40 ಪೆನ್ನುಗಳನ್ನು ಬಳಸಿದರು. ಎಷ್ಟು ವರ್ಷದ ನಂತರ? 4 ವರ್ಷದ ನಂತರ ಏನಾಯ್ತು? ರಮೇಶ ಎಷ್ಟು ಪೆನ್ಸಿಲ್ ಬಳಸಿದ? 10 ಪೆನ್ಸಿಲ್ಗಳು. ಆಮೇಲೆ ಶೀಲು 25 ಪೆನ್ಸಿಲ್ ಬಳಸಿದ. ಆಮೇಲೆ ಜಮಾಲ್ 40. ಹೌದಾ? ಹಾಗಾದರೆ ಪ್ರತಿಯೊಬ್ಬರು ಬಳಸಿದ ಪೆನ್ನುಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ. ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಹೋಲಿಸಿದರೆ ಸಮಾನ ಭಾಗದಲ್ಲಿ ಪೆನ್ಸಿಲ್ಗಳನ್ನು ಬಳಸಿದ್ದಾರೆ ಅನ್ನೋದನ್ನು ಲೆಕ್ಕ ಹಾಕಬೇಕು. ಮೊದಲಿಗೆ ನಾವೇನು ಮಾಡೋಣ? ರಮೇಶ ಎಷ್ಟು ಪೆನ್ಸಿಲ್? ಇದು ಅವನ ಹತ್ರ 20 ಪೆನ್ಸಿಲ್. ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯೋಣ. 20
ಪೆನ್ಸಿಲ್. ಒಟ್ಟು ಅವನಲ್ಲಿರುವಂಥ ಪೆನ್ಸಿಲ್ ಎಷ್ಟು? 20. 4 ವರ್ಷದ ಬಳಸಿದ್ದ ಪೆನ್ಸಿಲ್ ಎಷ್ಟು? 10. ಹೌದಾ? ಹಾಗೆಯೇ ಸೀಲೂನ್ ಹತ್ರ ಇರುವುದು ಒಟ್ಟು ಪೆನ್ಸಿಲ್ಗಳು 50. ಬಳಸಿದ್ದೆಷ್ಟು? 25. ಹಾಗೆ ಜಮಾಲ್ ಅವನಲ್ಲಿರುವಂಥ ಒಟ್ಟು ಪೆನ್ಸಿಲ್ ಎಷ್ಟು? 80. ಬಳಸಿದ್ದೆಷ್ಟು? 40. ಹೌದಾ? ಈಗ ರಮೇಶ ಭಿನ್ನರಾಶಿ ಎಷ್ಟು? 10/20. ಆಮೇಲೆ ಶೀಲೂನು ಅವನ ಭಿನ್ನರಾಶಿ ಎಷ್ಟು? 25/50. ಜಮಾಲಂದು ಭಿನ್ನರಾಶಿ 40/80. ಹೌದಾ? ಈಗ ಇವನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯೋಣ. ಏನಾಕತ್ ನೋಡ್ರಿ, ಈ 0 ಕ್ಯಾನ್ಸಲ್ ಮಾಡಿದಾಗ ಏನು ಉಳಿತ್ರಿ? 1/2. ಹಾಗೆ ಸೀಲೊಂದು 5 25, 5 5 ಅಥವಾ 25 25, 25 50, 1/2. ಹಾಗೆ ಈ 0 ಕ್ಯಾನ್ಸಲ್ ಮಾಡಿರಿ. ಜಮಾಲ್ ಭಿನ್ನರಾಶಿಯನ್ನು ಸುಲಭ ರೂಪಕ್ಕೆ ಬರೆದಾಗ 4 4 ಎಷ್ಟು? 1/2 ಬಂತು. ಹೌದಾ? ಹಾಗಾದರೆ ಈ 3 ಭಿನ್ನರಾಶಿಗಳನ್ನು ಹೋಲಿಕೆ ಮಾಡಿದಾಗ ಇವೇನಾಗಿರ್ತಾವು? ಒಟ್ಟು ಸಮಾನ ಭಿನ್ನರಾಶಿಗಳಾಗಿದ್ವು. ಆಮೇಲೆ ಸಮಾನ ಭಾಗಗಳಾಗಿ ಪೆನ್ಸಿಲನ್ನು ಬಳಸಿದ್ದಾರೆ. ಅರ್ಥ ಆಯ್ತಾ? ಇನ್ನು 9ನೇದ್ದು, ಸಮಾನ ಭಿನ್ನರಾಶಿಗಳನ್ನು ಜೊತೆಗೊಳಿಸಿ ಪ್ರತಿಯೊಂದಕ್ಕೂ 12 ಉದಾಹರಣೆಗಳನ್ನು ಕೊಡ್ರಿ. ಈಗ 1ನೇದಕ್ಕನ್ನು ಬಿಡಿಸೋಣ. ಈಗ ನಾವೇನು ಮಾಡೋಣ? ಸುಲಭ ರೂಪದಲ್ಲಿ ಬರೆಯೋಣ. ಇದನ್ನು ಕ್ಯಾನ್ಸಲ್ ಮಾಡಿದ್ವಿ. 1 0. ಆಮೇಲೆ 5 5 25, 5 4 5 25, 5 8 40, 5/8 ಬಂತು. ಮೊದಲಕ್ಕೆ ಏನು ಮಾಡೋಣ? ಇವನ್ನ ಸುಲಭ ರೂಪದಲ್ಲಿ ಬರೆಯೋಣ. ಈ 0 ಕ್ಯಾನ್ಸಲ್ ಮಾಡೋಣ. ಈಗ 2 9 18, 2 10 2 9 18, 2 10 20, 9/10 ಬಂತು. ಆಮೇಲೆ ಈ 0 ಕ್ಯಾನ್ಸಲ್ ಮಾಡೋಣ. 11 ಬಗ್ಗೆ ಹೋಗ್ಕೊ ನೋಡ್ರಿ. 66 ಮತ್ತು 99. 11 6 66, 11 9 99. ಆಮೇಲೆ 3 2 6, 3 3 9. ಅವಾಗ ಇದು ಸುಲಭ ರೂಪದಲ್ಲಿ ಬರೆದಾಗ ಏನಾಯಿತು? 2/3 ಆಯಿತು. ಮತ್ತು ಇದನ್ನು ಸುಲಭ ರೂಪಕ್ಕೆ ಬರೋಣ. 1 18 1 18 2 36. ಇದ್ರ ಬೆಲೆ ಎಷ್ಟು ಬಂತು? 1/2 ಬಂತು. ಈಗ ನೋಡ್ರಿ, ಇವನ್ನ ಸುಲಭ ರೂಪಕ್ಕೆ ಬರೆದು ಭಿನ್ನರಾಶಿಗಳನ್ನು ಹೋಲಿಕೆ ಮಾಡೋಣ. ಈಗ 5/8 ಇದೆ 1ನೇದ್ದು.
ಎದಕ್ಕೆ ಹೋಲ್ತೈತಿ ನೋಡ್ರಿ, ಡಿಗೆ. ಅಂದರೆ ಒಂದನೇದ್ದು ಎದಕ್ಕೆ ಹೋಲಿಕೆ ಆಕೈತಿ ನೋಡ್ರಿ, ಡಿಗೆ. ಹೌದಾ? ಇದು ಮತ್ತು ಇದಕ್ಕೆ ಹೋಲಿಕೆ ಆಯ್ತು. ಇನ್ನು 9/10 ಎದಕ್ಕೆ ಹೋಲಿಕೆ ಆಕತ್ ನೋಡ್ರಿ, ಎರಡನೇದ್ದು ಹೀಗೆ. ಹೀಗೆ ಹೋಲಿಕೆ ಆಕೈತಿ. ಇದು 250/400. ಹೌದಾ? ಇನ್ನು ಮೂರನೇದು 2/3 ಎದಕ್ಕೆ ಹೋಲಿಕೆ ಆಕತ್ ನೋಡ್ರಿ, ಹೇಗೆ. 660/990 ಇದೆ ಅಲ್ಲ, ಅದು ಎದಕ್ಕೆ ಹೋಲಿಕೆ ಆಕತ್ ನೋಡ್ರಿ, ಹೇಗೆ. ಎ 2/3ಗೆ ಹೋಲಿಕೆ ಆಕೈತಿ. ಇನ್ನು 1/2 ಎದಕ್ಕೆ ಹೋಲಿಕೆ ಆಕೈತಿ ನೋಡ್ರಿ, ನಾಲ್ಕನೇದ್ದು 180/360 ಇದೆ. ಅದು ಎದಕ್ಕೆ ಹೋಲಿಕೆ ಆಕತ್ತಂದ್ರೆ ಸಿಗೆ 1/2. ಆಯ್ತಲ್ಲ.